ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಗಂಡನ್ನ ಉಳಿಸ್ಕೊಡಪ್ಪ ತಂದೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಜವಾಬ್ದಾರಿ ಇಲ್ದೆ ದಿನ ಕುಡ್ಕೊಂಡು ಮಾಡಬಾರ್ದು ಕೆಲ್ಸ ಎಲ್ಲ ಮಾಡುವಾಗ ಇವ್ರನ್ನ ಯಾಕಾದ್ರೂ ಮದುವೆ ಆದ್ನೋ ಅಂತ ದಿನ ಕೊರಗ್ತಿದ್ದೆ. ಆದ್ರೆ ಈಗ ರಾಧಿಕನಿಂದ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ತಾಯಿಗೆ ಒಳ್ಳೆ ಮಗನಾಗಿ, ಹೆಂಡತಿಗೆ ಒಳ್ಳೆ ಗಂಡನಾಗಿ, ತಮ್ಮ ತಂಗಿರ್ಗೆ ಒಳ್ಳೆ ಅಣ್ಣನಾಗಿ ಜವಾಬ್ದಾರಿಯಿಂದ ಬದುಕ್ತಿದ್ದಾರೆ. ಇಂಥ ಸಮಯದಲ್ಲಿ ಅವರನ್ನ ನಮ್ಮಿಂದ ಕಿತ್ಕೋಬೇಡ. ನನ್ ಮಗಳಿಂದ ಅವ್ರಪ್ಪನ್ನ ಕಿತ್ಕೋಬೇಡ. ನನ್ ಮಗಳಿಗೆ ಅಪ್ಪ ಇಲ್ಲ ಅನ್ನೋವರೆಗೂ ಕೊನೆವರೆಗೂ ಕೊಡ್ಬೇಡ ತಂದೆ. ನನ್ ಗಂಡನ್ನ ಉಳಿಸ್ಕೊಡು. ಅದಕ್ಕೆ ಅಳಿಬೇಡಿ. ಅದಕ್ಕೆ ಗುರುಗೇನು ಆಗಲ್ಲ. ಅವ್ರಿಗೇನಾದ್ರೂ ಆದ್ರೆ ಆ ದೇವ್ರು ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ನೀವು ಹಿಂಗೆ ಹೇಳೋದು ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಅವ್ರಿಗೇನು ಆಗಲ್ಲ. ಬನ್ನಿ ಹೋಗೋಣ ಪುಟ, ಬಾ ಹೋಗೋಣ. ಅದಕ್ಕೆ ಬನ್ನಿ ಹೋಗೋಣ. ಅತ್ತೆ, ತಾತ ನಮ್ನೆಲ್ರನ್ನು ಬಿಟ್ಟು ಹೋದಂಗೆ ಅಪ್ಪನ ನನ್ನ ಬಿಟ್ಟು ಹೋಗ್ತಾರಾ? ಭಯ ಪಡ್ಬೇಡ. ನನ್ನ ಪರಿಸ್ಥಿತಿ ನಿನಗೆ ಬರಲ್ಲ. ನಾನಿದ್ದೀನಲ್ವಾ, ಅವನ್ನ ಉಳಿಸ್ಕೊಳ್ಳೋಣ. ನಂಗೆ ತುಂಬಾ ಭಯ ಆಗ್ತಿದೆ ಅತ್ತೆ. ನಾನಿದ್ದೀನಲ್ವಾ, ಯಾಕೆ ಭಯ ಪಡ್ತೀಯಾ? ನೋಡು, ಅವನಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗೋಣ. ಹೆದರ್ಬೇಡ. ಋತ್ವಿ ಪುಟ್ಟಿ, ಅಳ್ಬೇಡ. ಅಪ್ಪನಿಗೇನೂ ಆಗಲ್ಲ. ಸರಿ ಚಿಕ್ಕಪ್ಪ. ಕಲ್ಕಿ, ನಿನ್ನ ಹತ್ರ ಮಾತಾಡಬೇಕು. ಒಂದು ನಿಮಿಷ ಬಾ. ಏನಾಯ್ತು ಶಶಿ ಅಣ್ಣ? ಕಲ್ಕಿ, ಇಲ್ಲಿಷ್ಟು ದೊಡ್ಡ ಅನಾಹುತ ಆಗಿದೆ. ಮನೇಲಿ ಏನಾಯ್ತು ಅಂತ ಗೊತ್ತಾ ನಿನಗೆ? ನೀನು ಶಾಲಿನಿ ಕಾಣ್ದಿರೋದಕ್ಕೆ ನೀವಿಬ್ರು ಓಡೋಗಿದ್ದೀರಿ ಅಂತ. ಆದ್ರೆ ಮಾತಿನ ನಂಬಿ ಪಂಕಜಮ್ಮ ಮನೆಗೆ ಬಂದು ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ರು. ಅವ್ರಿನ್ನೂ ಹಾಗೆ ಇದ್ದಾರ? ನಾನ್ ಬದಲಾಗಿದ್ದಾರೆ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು ಕಲ್ಕಿ, ಸಮಾಧಾನ ಮಾಡ್ಕೊ. ನಡಿ ಹೋಗೋಣ, ನಡಿ. ಜಾನಕಮ್ಮ, ರಾಧಿಕಾ ಮತ್ತೆ ನಿಮ್ ಜೊತೆ ನಾನೊಂದು ಸ್ವಲ್ಪ ಮಾತಾಡೋದಿತ್ತು. ಏನ್ ಬಿಕ್ತಿಯಮ್ಮ? ಶಾಲಿನಿ ಕಲ್ಕಿ ಕಾಣ್ತಿಲ್ಲ ಅಂತ ಆರೋಪ ಹೊರಿಸಿದ್ರಲ್ಲ, ಈಗೇನ್ ಹೇಳ್ತೀರಾ?